ಹಲೋ ವಿಡಿಯೋಗೆ ನಮಗೆಲ್ಲರಿಗೂ ಸ್ವಾಗತ. ಹೇಳಿದೆ ನಡ್ಕೊಂಡು ಬರುವಾಗ ಒಬ್ಬ ಸೌದಿ ನಾನು ನಿಲ್ಲಿಸಿ ಕಾರಲ್ಲಿ ಕರ್ಕೊಂಡು ಬಂದಿದ್ದೆ ನಮ್ಮ ಅಂಗಡಿಗೆ ಬರುವ ಕಸ್ಟಮರು. ಸೊ ಅವರೊಟ್ಟಿಗೆ ನಾನು ಬಂದು ಇವಾಗ ತಲುಪಿದ್ದೇನೆ. ಒಂದು 20 ಮಿನಿಟ್ಸ್, 1/4 ಗಂಟೆ ಬೇಗನೆ ತಲುಪಿದ್ದೇನೆ. ಜಿಮ್ಮೆಲ್ಲ ಬಂದಾಗಿದೆ. ಸೊ ನಡ್ಕೊಂಡು ಬರುವಾಗ ನನಗೆ ನಡಲಿಕ್ಕೆ ಇಂದಿಷ್ಟು ಅವರು ತುಂಬ ಫೋರ್ಸ್ ಮಾಡಿದ್ರು, ಬಾ ನಾನು ಬಿಡ್ತಾನೆ ಮತ್ತು ಅವ್ರಿಗೆ ಇಲ್ಲಿ ಜಾಯ್ನ್ ಆಗಬೇಕಂತ ಹೇಳಿದರು. ಸೊ ಬಂದಾಗಿದೆ ಒಂದು 2-2.5 ಗಂಟೆಗೆ ಅವ್ರು ಬರ್ತಾರೆ ಅಂತ ಹೇಳಿದರೆ ಓಕೆ ಅವ್ರು ಹೋದರು. ಬಿಟ್ಟು ಅವ್ರು ಹೋದರು, ಅವರು ಬೇರೆ ಕೆಲಸಕ್ಕೆ ಹೋದರು. ತಬ್ರೇಜ್ ಮತ್ತೊಬ್ಬ ನನ್ನೊಟ್ಟಿಗೆ ಬರುವ ಪಾರ್ಟ್ನರ್ ಅವ್ನು ಬರಬೇಕಷ್ಟೇ, ಅವನೊಂದು ಕೆಲಸ ಇದ್ದ ಕಾರಣ ಅವನು ಅಲ್ಲಿ ನಿಂತ್ಕೊಂಡು ನೀನು ಹೋಗು, ನಾನು ಗಾಡಿಯಲ್ಲಿ ಬೇರೆ ಕಸ್ಟಮರ್ನ ಗಾಡಿಯಲ್ಲಿ ಬರ್ತಾನೆ ಅಂತ ಹೇಳಿದ್ರು. ಓಕೆ ಹಾಗಾದರೆ ನಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಬರುವ ಅಂತ ಎನಿಸಿದೆ. ಸ್ವಲ್ಪ ನಡೀತಿರಿ ಸೊಲ್ಲ ನಮ್ಮೊಂದು ವಾರ್ಮಪ್ ಆದ ಥರ ಆಗ್ತದೆ. ಇವಾಗ ಡೈರೆಕ್ಟ್ ಹೋಗಿ ಜಾಯ್ನ್ ಆಗೋದೇ ಅಲ್ಲ, ಇವಾಗ ಒಂದು ವಾರ್ಮಪ್ ನಡ್ಕೊಂಡು ಬರುವಾಗ ಸ್ವಲ್ಪ ವಾರ್ಮಪ್ ಸಹ ಆದ ಥರ ಆಗ್ತದೆ. ಆದ ಕಾರಣ ನಾನು ನಡ್ಕೊಂಡು ಬರಲಿಕ್ಕೆ ನಾನು ಇಷ್ಟಪಡೋದಾಯ್ತು. ಕಾರಲ್ಲಿ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಲ್ಲಿ ಬರ್ಬೋದು, ಕಾರ್ ರೂಮಲ್ಲಿ 2-3 ಕಾರಲ್ಲಿ ಇದೆ. ಸೊ ಅವರು ಕಾರ್ ಕೇಳಿದರೆ ಕೊಡ್ತಾರೆ, ನಾನು ಇಷ್ಟಪಡೋದಿಲ್ಲ. ಹೋಗುವಾಗಂತ ಕಾರ್ ಸಿಗ್ತದಲ್ಲ, ಆಗ ನಡ್ಕೊಂಡು ಬಂದರೆ ನಮ್ಮ ಬಾಡಿ ಸ್ವಲ್ಪ ಕಾರ್ಡಿಯೋ ಆದ ಥರ ಸ್ವಲ್ಪ ಕ್ಯಾಲರಿ ಸಹ ಬರ್ನ್ ಆಗ್ತದಲ್ಲ. ಆದ ಕಾರಣ ನಿನ್ನೆ ಬ್ಲಾಗ್ ಮಾಡಲಿಲ್ಲ. ನಿನ್ನೆ ಅಂದರೆ ಅಂಗಡಿಯಲ್ಲಿ ಯಾರು ಇರಲಿಲ್ಲ, ಅಶ್ರಫ್ ಅವರೆಲ್ಲ ರಿಯಾದ್ ಹೋಗಿದ್ದೆ. ಆದ ಕಾರಣ ಜಿಮ್ ಸಹ ಮಾಡಲಿಲ್ಲ, ಬ್ಲಾಗ್ ಸಹ ಮಾಡಲಿಲ್ಲ. ಸ್ವಲ್ಪ ಕೂತ್ಕೊಂಡು ಬಾ, ನಾನು ನಿಂತ್ಕೊಂಡು ಮಾತಾಡಿದರೆ ಎಲ್ಲರೂ ನೋಡ್ತಾ ಇರ್ತಾರೆ. ಹೋಗುವಾಗ ಒಂದು ಟ್ರಾವೆಲ್ ಬ್ಲಾಗ್ ಎಲ್ಲ ಮಾಡಬೇಕು. ಇನ್ನು ಲಾಂಗ್ ಟ್ರಿಪ್ ಹೋಗಬೇಕು, ತುಂಬ ಪ್ಲ್ಯಾನೆಲ್ಲ ಇದೆ, ಒಂದೊಂದು ಪ್ಲ್ಯಾನೆಲ್ಲ ಮಾಡಬೇಕು. ಆದರೂ ಕೂಡ ಅದು ಸೌದಿ ಅರೇಬಿಯಾ ಫುಲ್ ರೌಂಡು ಕವರ್ ಮಾಡಬೇಕು ಅಂತ ನನ್ನ ಒಂದು ಭಯಂಕರ ಆಸೆ ಉಂಟು, ತುಂಬ ವರ್ಷದ ಆಸೆ. ಅದು ಯಾವಾಗ ನೆರವೇರುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಬೇಕಾಗ ಒಳ್ಳೆ ಪರಿಶ್ರಮ ಮಾಡ್ತಾಯಿದ್ದೆ. ಒಂದು ಕಾರ್ ತೆಗಿಬೇಕು. ಕಾರ್ ತೆಗೆದ್ರೆ ನಮ್ಮದೇ ಒಂದು ಸ್ವಂತ ಕಾರ್ ಇದ್ದರೆ ನಮಗೆ ಎಲ್ಲೇ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದು ಸಹ ಒಂದು ಮಿಸ್ಟೇಕ್ ಇದೆ. ಕಾರ್ ಇಲ್ಲ ನನ್ನ ಹತ್ರ. ಕಾರ್ ಒಂದು ತೆಗಬೇಕು, ನೋಡೋ ಒಂದು 2-3 ತಿಂಗಳಲ್ಲಿ ಆದರೂ ಒಂದು ಸಣ್ಣ ಒಂದು ಕಾರ್ ತೆಗೆದು ಒಳ್ಳೆ ಕಾರ್ ತೆಗೆದು ಸೌದಿ ಟ್ರಿಪ್ ಹೊಡಿಬೇಕು ಅಂತ ತುಂಬ ದಿವಸ ಆದ. ಒಂದು 3 ತಿಂಗಳದ್ದು ಸೌದಿ ಟ್ರಿಪ್ಪು ಮಾಡಬೇಕು. ಇವತ್ತು ಊಟವನ್ನು ಮಾಡಲಿಲ್ಲ, ಒಂದು ಬೀಟ್ರೋಟ್ ಜ್ಯೂಸ್ ಕುಡ್ಕೊಂಡು ಬಂದಿದ್ದೇನೆ. ಬೀಟ್ರೋಟ್ ಜ್ಯೂಸ್ ಕುಡ್ಕೊಂಡು ಬಂದರೆ ತುಂಬ ಸ್ಟ್ರೆಂತ್ ಸಿಗುತ್ತೆ, ತುಂಬ ಪವರ್ ಸಿಗ್ತದೆ, ಒಳ್ಳೆ ಎನರ್ಜಿ ಇರ್ತದೆ. ಅದಕ್ಕೋಸ್ಕರ ನಾನು ಊಟ ಮಾಡಲಿಲ್ಲ. ಊಟ ಮಾಡಿ ಬಂದಾಗಲೇ ಜಿಮ್ ಮಾಡಿದ್ರೆ ಒಂಥರ ಎನರ್ಜಿ ಸಿಕ್ಕುವುದಿಲ್ಲ. ನಡ್ಕೊಂಡು ಬರುವಾಗ ಅದು ಆ ಕಡೆ ಬಂದ ಥರ ಆಗೋದು. ಅದಕ್ಕೆ ಒಂದು ಜ್ಯೂಸ್ ಮಾತ್ರ ಕುಡಿದು ಬರೋದು. ಜ್ಯೂಸಲ್ಲಿ ಬೇಕಾದಷ್ಟು ಕೆಫೈನ್ ಇದೆ, ಒಳ್ಳೆ ಸ್ಟ್ರೆಂತ್ ಸಿಗ್ತದೆ. ಆದ ಕಾರಣ ಇಲ್ಲಿಂದ ಜಿಮ್ಮಿಂದ ರೂಮಿಗೆ ಹೋಗಿ ಆಮೇಲೆ ಅಲ್ಲಿ ತಿಂತಾನೆ. ಅದೊಂದು ಸ್ವಲ್ಪ 100 ಗ್ರಾಮ್ಸ್ ರೈಸ್ ತಿಂತಾನೆ. ಮತ್ತು ಮಧ್ಯಾಹ್ನಕ್ಕೆ ಒಂದು ಸೂಪರ್ ಆಗಿರೋ ಒಂದು ಮೊಟ್ಟೆ ಮಸಾಲ ಮಾಡಿ ಬಂದಿದ್ದಾನೆ. ಅದು ಇವಾಗ ಅಲ್ಲಿ ಹೋಗುವಾಗ ಉಂಟಾ ಇಲ್ಲ ಖಾಲಿ ಆಗ್ತದೆ ಅಂತ ಸಹ ಗೊತ್ತಿಲ್ಲ. ಅಂತ ಹೋಗಿ ನೋಡ್ಬೇಕಷ್ಟೇ. ಓಕೆ, ಅದು ಇನ್ನು ಜಿಮ್ ಓಪನ್ ಮಾಡೋ ತನಕ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಓಕೆ, ನೋಡಿ ಯಾರಾದರೆ ಬರ್ತಾರಲ್ಲ, ಬೇಗ ಓಪನ್ ಮಾಡ್ತಾರಾ ಲೇಟ್ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನು ಬರ್ತಾನೆ ಇಲ್ಲ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಾಂದರೆ ನಾನು ಒಬ್ಬನೇ ಮಾಡೋದು. ಮೋಸ್ಟ್ಲಿ 20%, 100ರಲ್ಲಿ 80% ನಾನು ಬರುವ ಚಾನ್ಸಸ್ ಉಂಟಾಯ್ತು. ಅವನು ಸಹ ಜಿಮ್ ಅಂದರೆ ಅವನಿಗೆ ಭಯಂಕರ ಇಷ್ಟ, ಅವನು ಬಿಡಲಿಕ್ಕೆ ಚಾನ್ಸಸ್ ಇಲ್ಲ. ಹೋಗಾಗಿದೆ ನೋಡಿ, ಇನ್ನು ಜಿಮ್ಮಿಗೆಲ್ಲ ಹೋಗಿ ಏನೆಲ್ಲ ಮಾಡ್ತೀನಿ, ಎಂತೆಲ್ಲ ಮಾಡ್ತೀನಿ, ಇವತ್ತಿನ ಬ್ಲಾಗ್ ಎಂತೆಲ್ಲ ಇದೆ, ಏನೆಲ್ಲ ಕಂಟೆಂಟ್ ಇದೆ ಅಂತಂದು ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಇರೋದಷ್ಟೇ. ನೀವು ಸಹ ಸುಮ್ಮನೆ ನೋಡ್ತಾ ಇರಬೇಕಷ್ಟೇ. ನನ್ನದು ಮನಸ್ಸು ಬೇಕಾಗಿದೆ ಮಾಡ್ತಾ ಇರೋದು. ಆಯಿತಾ, ಯೂಟ್ಯೂಬ್ ಚಾನಲ್ ಸ್ವಲ್ಪ ಗ್ರೋ ಸಹ ಮಾಡಬೇಕು. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದೆ, ಬೇರೆ ಏನು ನೀವು ನಿಲ್ಲಿಸೋದು ಬೇಡ. ಆಯಿತಾ, ಇವನ ಬ್ಲಾಗಲ್ಲಿ ಏನು ಕಂಟೆಂಟ್ ಇಲ್ಲ, ಇವನ ಎಂಥದ್ದು ಏನಾದರೂ ಒಂದು ಇರ್ತದೆ. ಆಯಿತಾ, ಏನಾದರೂ ನಾನು ಮಾತಾಡೋದು ನೀವು ಒಂದು ಕಿವಿ ಕೊಡ್ಬೋದಲ್ಲ. ಇವತ್ತೆತ್ತ ಹೇಳೋದು ನಾನು ಹೇಳಿ, ಊರಲ್ಲಾದರೆ ನಮಗೆ ಕಂಟೆಂಟ್ ಸಿಗ್ತದೆ, ಏನಾದರೂ ಮಾಡ್ಬೋದು. ಇಲ್ಲಿ ನಾನು ಎಂತ ಮಾಡೋದು, ಸುಮ್ಮನೆ ನನ್ನ ಡೈಲಿ ಬ್ಲಾಗ್, ಡೈಲಿ ರೊಟೀನ್ ಅದೇ ಮೋಸ್ಟ್ಲಿ ಅದಾಗಿರ್ಬೋದು. ಆಯಿತಾ, ನನ್ನ ವೀಡಿಯೋ ಒಂದು ಇವಾಗ ರೀಚ್ ಆಗೋದ ಕಾರಣ ಅದು ಸಹ ಆಗಿರ್ಬೋದು. ನೋಡೋ ಮೆಲ್ಲನೆ ರೀಚ್ ಆಗ್ಬೋದು ಇನ್ಶಾಲ್ಲ. ನೋಡಿ ಆಯಿತಾ, ಮಧ್ಯಾಹ್ನದ ಊಟಕ್ಕೋಸ್ಕರ ಎಗ್ ರೋಸ್ಟ್, ಎಗ್ ಬುರ್ಜಿ, ಎಗ್ ರೋಸ್ಟ್ ಎಂತ ಬೇಕಾದರೆ ಇದನ್ನು ಕರಿಬೋದು. ಒಂದು 4 ನೀರುಳ್ಳಿಯನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಟ್ಟಿದ್ದೇನೆ. ಚೆನ್ನಾಗಿ ಅಂದರೆ ಸ್ವಲ್ಪ ಫುಲ್ಲು ಪೇಸ್ಟ್ದಲ್ಲ, ಸ್ವಲ್ಪ ತರಿಯಾಗಿ ಇದೊಂದು ಗೋಲ್ಡನ್ ಬ್ರೌನ್ ಥರ ಇದನ್ನು ನಾವು ಸ್ವಲ್ಪ ಬಾಡಿಸ್ಬೇಕಾಯ್ತಾ. ಆಮೇಲೆ ಇದೇ ಥರ ಟೊಮೆಟೊವನ್ನು ಸಹ ಇದೇ ಥರ ಗ್ರೈಂಡ್ ಮಾಡಿದ್ದೇನೆ. ಯಾಕೆಂದರೆ ಸ್ವಲ್ಪ ಗ್ರೇವಿ ಆಗಬೇಕಲ್ಲ. ಸೊ ಒಂದು 10 ಜನ ಇದ್ದೇವೆ, ಒಂದು 12 ಮೊಟ್ಟೆ ಮತ್ತು 2 ಮೊಟ್ಟೆ ಇದನ್ನು ಒಟ್ಟಿಸಿ ಹಾಕ್ತೇನೆ. ಆಯಿತಾ, ತುಂಡು ಮಾಡಿ ಹಾಕಿ ಮಾಡೋದು. ನೋಡಿ ಅದೇ ಥರ ಗ್ರೈಂಡ್ ಮಾಡಿದ ಟೊಮೆಟೊ ಅದನ್ನು ಸಹ ಇದಕ್ಕೆ ಆಗಿದೆ. ಇವಾಗ ಇದೊಂದು 15 ನಿಮಿಷ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಆಯಿತಾ, ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಇದಕ್ಕೆ ಮಸಾಲ ಹಾಕೋದು. ನೋಡಿದ ಮಸಾಲೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ಸ್ವಲ್ಪ ಅರಶಿನ, ಕಾಶ್ಮೀರಿ ಚಿಕನ್ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಕೊರಿಯಂಡರ್ ಪೌಡರ್ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಆಯಿತಾ, ರೆಡಿಯಾಗಿದೆ, ಮಸಾಲ ರೆಡಿಯಾಗಿದೆ. ಇನ್ನೊಂದು ಮಸಾಲದೊಂದು ಸ್ಮೆಲ್ ಹೋದರೆ ಸಾಕು.
ಸ್ವಲ್ಪ ನೀರೆಲ್ಲ ಹಾಕಿ ಉಂಟಲ್ಲ, ಒಂದು 2 ಹಸಿ ಮುಟ್ಟೆಯನ್ನು ಸಾಕಿದ್ದೇನೆ. ಯಾಕೆಂದರೆ ಒಂದು ಪರಿಮಳ ಬರಬೇಕಲ್ಲ, ಎಗ್ ಮಸಾಲ ಇದನ್ನು ಗೊತ್ತಾಗಬೇಕಲ್ಲ, ಅಲ್ಲದ್ರೆ ಇದು ವೆಜ್ ಮಸಾಲ ಅಂತ ಗೊತ್ತಾಗ್ತದೆ. ಸೊ ಅದಕ್ಕೋಸ್ಕರ ಆಯಿತಾ. ಸೊ ನೀರು ಸಾಕಿದ್ದೇನೆ ಆಯಿತಾ, ಒಂದು 2-3 ಕಪ್ ಅಷ್ಟು. ಯಾಕಂದರೆ 10 ಜನ ಇದ್ದಾರೆ ಆಯಿತಾ, 10 ಜನಕ್ಕೋಸ್ಕರ ಇಷ್ಟು ಸಾಕು. ಇನ್ನು ಬೇಯಿಸಿದ ಮೊಟ್ಟೆಯನ್ನೊಂದು ಹಾಕಿದರೆ ಎಗ್ ರೋಸ್ಟ್ ರೆಡಿ, ಊಟ ಸರ್ ರೆಡಿಯಾಗಿದೆ. ಟಕ್ಕ ಆಮೇಲೆ ಬಿಳಿ ಬಿಳಿ ಕಾಣ್ತದಲ್ಲ, ಎಷ್ಟು ದೊಡ್ಡ ಮೊಟ್ಟೆ ನೋಡಿ. ಮೊಟ್ಟೆ ಸಾಕಿ ಆಯಿತು, ಮಸಾಲ ಸಹ ರೆಡಿ ಆಯಿತು, ಇಲ್ಲಿ ಊಟ ಸಹ ರೆಡಿಯಾಗಿದೆ. ಈ ವೈಟ್ ರೈಸಿಗೆ ಮತ್ತು ಇದೊಂದು ಕರಿ, ಯಾಬಾ ಮಧ್ಯಾಹ್ನದ ಊಟಕ್ಕೆ ಬೇರೆ ಏನಾದ್ರು ಬೇಕಾ ನೋಡಿ. ಒಂದು 200 ನಿಮಿಷ ಆದರೆ ಸರಾಗಿ ಊಟ ಮಾಡಿದೆ ಚಾನ್ಸ್. ನೋಡಿದ ಲಾಸ್ಟ್ ಟೈಮ್ ನಾನು ಎಷ್ಟು ಮಾಡಿದ್ದು ಅಂತ, 100 kg ಒಂದು ಸಲ ಎತ್ತಿದ್ದೇನೆ. ಇವಾಗ 15, 45, 90 kg ಇದೆ. 3 ರೆಪಿಟೇಷನ್ ಆಯಿತಾ, 3 ಸಲ ಎತ್ತೀನಿ. ನೆಕ್ಸ್ಟ್ 100 ಇಲ್ಲ ಬನ್ನಿ. ಚಲ್ ಮೊನ್ನೆ ಫೈಲ್ ಆಗಿದೆ, ಇವತ್ತು ಫೈಲ್ ಆಗಲಿಕ್ಕಿಲ್ಲ ಆಯಿತು. ಇವನು ಹೇಳ್ತಾ ಇದ್ದೆ ನನಗೆ ಆಗೋದಿಲ್ಲ ಅಂತ, ನಿನಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಚಾಲೆಂಜ್ ಆಗಿದೆ, ನಾನು ಆಬಿದ್ದು ನನ್ನ ಹೆಸರಾದರೆ ನಾನು ಮಾಡೇ ಮಾಡ್ತೀನಿ ಅಂತ. लास्ट तक बनना ही करना है, लास्ट तक रुकना है वीडियो, ठीक है, भागना नहीं. ಎರಡು ಸಲ ನೆಕ್ಸ್ಟ್ 3 ಸಲ ಮಾಡ್ತೀನಿ. ಆಯ್ ನೋಡೈತೆ, ಇವತ್ತಿನದೆಲ್ಲ ಮಾಡಿ ಆಯಿತು. ಇವತ್ತು ಬ್ಯಾಕ್ ಮತ್ತು ಟ್ರೈಸೆಪ್ಸ್ ಫುಲ್ಲು ಸೆಟ್ಟಾಗಿದೆ. ಸೀದಾ ಡ್ಯೂಟಿಗೆ ಹೋಗುದು ಆಯಿತಾ. ಹಬ್ಬ ಭಾರಿ ಖುಷಿ ಆಯ್ತು ಇವತ್ತು. ಭಾರಿ ದೊಡ್ಡ ದೊಡ್ಡ JCBಯಲ್ಲಿ ಭಾರಿ ದೊಡ್ಡ ದೊಡ್ಡ ಕೆಲಸ ನಡೀತಾ ಉಂಟಂತ. ಎಂಥದ್ದು ಇದು ಯಬೋ, ಅಯ್ಯೋ ಭಯಂಕರ. ಮಣ್ಣು ಕೋರ್ದು ನೋಡಿ ಎಷ್ಟು ಬೇಗ, ಎಷ್ಟು ದೊಡ್ಡಾಗಿ ಕೋರ್ತಾರೆ ಅಂತ. ತಿರುಗುದು ನೋಡಿ ಭಯಂಕರ ಅಲ್ಲ, ಎಷ್ಟು ದೊಡ್ಡ JCB ಅಲ್ಲ ಇದು. ನಾವು ಸಣ್ಣದಿರೋಗಿ ಈ JCBಯನ್ನು ನೋಡ್ಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೇವೆ. ಇವತ್ತಿನ ಮಕ್ಕಳು ಸಹ ಇದೇ ಸರ್, JCB ಕಂಡ್ರೆ ಅದೆಂಥ ಒಂದು ಖುಷಿ. ಇವಾಗಲೂ ಸರ್ ಒಂದು JCB ಕಾಣುವಾಗ ಉಂಟಲ್ಲ, ಅದರ ಖುಷಿಯೇ ಬೇರೆ. ಸೊಂಡಿಲ್ ನೋಡಿ ಯಪ್ಪಾ. ನಾನೆಲ್ಲ ಟೀಚರ್ ಹತ್ರ ದೊಡ್ಡಾಗ ಏನಾಗ್ತಿರೋದ ಕೇಳುವಾಗ ಉಂಟಲ್ಲ, ನಾನು JCB ಡ್ರೈವರ್ ಅಂತ ಹೇಳ್ತೈತೆ ಆಯ್ತಾ. ನೋಡಿದ್ದೆ ನಮಗೊಂದು ಫಂಕ್ಷನ್ ಉಂಟಾಯ್ತು, ಆದ ಕಾರಣ ನಾವು ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಆಯ್ತಾ. ರಾತ್ರಿ ಒಂದು ಸಣ್ಣ ಫಂಕ್ಷನ್ ಉಂಟು, ಅದಕ್ಕೊಂದು ಅಟೆಂಡ್ ಆಗಬೇಕಷ್ಟೇ. ಶಾಪ್ ಒಂದು ನಾನೊಂದು ಅರ್ಧ ಗಂಟೆ ಬೇಗ ಬಂದಿದ್ದೇನೆ ಆಯಿತಾ. ಒಂದು 11:30ಗೆ ಬಂದಿದ್ದೇನೆ. ನನ್ನ ತಮ್ಮ ಮತ್ತು ಮತ್ತೊಬ್ಬ ಅಂಗಡಿಯಲ್ಲಿ ಅವ್ರು ಕ್ಲೋಸ್ ಮಾಡಿ ಹೋಗ್ತಾರಂತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಇವತ್ತು ಫುಡ್ ಸಹ ಮಾಡಲಿಲ್ಲ, ಅವ್ರೇನಾದರೂ ಮಾಡಿ ತಿಂತಾರೆ. ಯಾಕೆ ನನಗೆ ಹೇಳಲಿಕ್ಕೆ ಮರ್ತೋಯ್ತು ಅವ್ರ ಹತ್ರ. ನೋಡಿದೆ ಇವತ್ತಿನ ಈ ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಾನು ನೆನೆಸ್ಕೊಳ್ತಾನೆ. ಮತ್ತೊಂದು ಹೊಸ ವಿಡಿಯೋಲಿ ಬರ್ತಾನೆ. ಅಲ್ಲೇ ತನಕ ಗುಡ್ ಬಾಯ್. ಇವಾಗ 2 ಗಂಟೆ ಆಯ್ತಾಯ್ತಾ, ರೂಮ್ಗೆ ಹೋಗ್ತಾ ಇದ್ದೇನೆ. ಊಟ ಎಲ್ಲ ಮಾಡಿ ಫಂಕ್ಷನ್ ಎಲ್ಲ ಮುಗೀತು. ಹೋಗಿ ಆಯ್ತಾರೆ, ಬಾಯ್ ಬಾಯ್.